ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸೋದಕ್ಕೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ನರೇಂದ್ರ ಮೋದಿ ಸರ್ಕಾರದ 3.0 ಯುಗ ಆರಂಭಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರೋದ್ರಿಂದ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋದ್ರಿಂದ ಸಹಜವಾಗಿ ಇಡೀ ವಿಶ್ವದ ಕುತೂಹಲ ಹಾಗೂ ಚಿತ್ತ ಭಾರತದತ್ತ ನೆಡ್ತಾ ಇದೆ. ಸಂಜೆ 7:15ಕ್ಕೆ ಸರಿಯಾಗಿ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ. ಈಗಲಿಂದ ಆಲ್ಮೋಸ್ಟ್ ಒಂದು 7 ಗಂಟೆ 17 ನಿಮಿಷ ಬಾಕಿ ಇದೆ ಅಷ್ಟೇ. ಮೋದಿ ನಿವಾಸದಲ್ಲಿ ಸಂಭಾವ್ಯ ಸಚಿವರು ಈಗಾಗಲೇ ಸೇರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇಲ್ಲಿ ತನಕ ಸಂಸದರು ಯಾವಾಗ ಬಿಜೆಪಿನೇ ಅಥವಾ NDA ಮೈತ್ರಿಕೂಟನೇ ಅಧಿಕೃತವಾಗಿ ಲಿಸ್ಟ್ ಔಟ್ ಮಾಡುತ್ತೋ ಅವಾಗ ಅವರು ಸಂಭಾವ್ಯ ಸಚಿವರಾಗ್ತಾರೆ. ಒನ್ಸ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಮೇಲೆ ಅವರು ಕೂಡ ಸಚಿವರಾಗ್ತಾರೆ. ಹೊಸ ಸಚಿವರಾಗ್ತಾ ಇರೋರಿಗೆ ಮೋದಿಯಿಂದ ಹಲವು ವಿಚಾರಗಳ ಬಗ್ಗೆ ಪಾಠ ಕೂಡ ಇರುತ್ತೆ. ಲೋಕ್ ಕಲ್ಯಾಣ್ ಮಾರ್ಗದಲ್ಲಿರುವಂತಹ ಮೋದಿ ನಿವಾಸಕ್ಕೆ ಈಗಾಗಲೇ ಯಾರ್ಯಾರಿಗೆ ಕಾಲ್ ಬಂದಿದೆಯಲ್ಲ, ನಾವು ಒಂದಷ್ಟು ಲಿಸ್ಟ್ ನಲ್ಲಿರುವಂತಹ ಅನೇಕರ ಹೆಸರನ್ನ ಕೂಡ ಕೊಡ್ತಾ ಇದ್ವಿ ನಿಮಗೆ. ಯಾರ್ಯಾರಿಗೆ ಕಾಲ್ ಹೋಗಿದೆ, ಯಾರ್ಯಾರು ಇವತ್ತು ಬರ್ತಾ ಇದ್ದಾರೆ, ಯಾರ್ಯಾರು ಇವತ್ತು ಪ್ರತಿಜ್ಞಾವಿಧಿಯನ್ನ ಅವರು ಸ್ವೀಕಾರ ಮಾಡ್ತಾರೆ, ಅದರ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ ಅಂತ. ಸೊ ಎಲ್ಲರೂ ಕೂಡ ಈಗ ಈ ಚಹಾ ಕೂಟಕ್ಕೆ ಸೇರ್ತಾ ಇದ್ದಾರೆ. ಕುತೂಹಲ ಅಂತೂ ಇದ್ದೇ ಇದೆ. ಈ ಮುಂದಿನ 5 ವರ್ಷಗಳ ಕಾಲ ಸರ್ಕಾರದ ವಿಷನ್, ಭಾರತದ ವಿಷನ್ ಹೇಗಿರಬೇಕು, ಅದಕ್ಕೆ ಸಹಕಾರ ಪರಸ್ಪರ ಇಲಾಖೆಗಳಲ್ಲಿ ಹೇಗಿರಬೇಕು, ಎಲ್ಲದರ ಬಗ್ಗೆ ಪಾಠವನ್ನ ಮಾಡುವಂತಹ ಸಾಧ್ಯತೆ ಸಹಜವಾಗಿ ಈ ಚಹಾಕೂಟದಲ್ಲಿ ಇರುತ್ತೆ. ಪ್ರಮುಖ ನಾಯಕರು ಎಲ್ರಿಗೂ ಕೂಡ ಆಹ್ವಾನ ಹೋಗಿದೆ. ಲೋಕ್ ಜನಶಕ್ತಿ ಪಾರ್ಟಿಯಿಂದ ಚಿರಾಗ್ ಪಾಸ್ವಾನ್ ಅವರು ಕೂಡ ಈಗಾಗಲೇ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯ ಕೂಡ ಸಿಗ್ತಾ ಇದೆ. ಹಾಗೆ ರಾಜ್ಯದಿಂದ ಕೂಡ ಅನೇಕರಿಗೆ ಕರೆ ಹೋಗಿದೆ. 3 ಜನರ ಬಗ್ಗೆ ನಾವು ಪ್ರಮುಖವಾಗಿ ಲಾಸ್ಟ್ ಬುಲೆಟಿನ್ ನಲ್ಲಿ ಉಲ್ಲೇಖಿಸ್ತಾ ಇದ್ವಿ. ಸೊ ಅವರೆಲ್ಲರ ಉಪಸ್ಥಿತಿ ಕೂಡ ಮೋದಿ ಅವರ ನಿವಾಸದಲ್ಲಿ ಇರುತ್ತೆ. ನಾನು ಈಗಷ್ಟೇ ಹೇಳ್ತಾ ಇದ್ದೆ ನಿಮಗೆ, ಚಿರಾಗ್ ಪಾಸ್ವಾನ್ ಅವರ ಆಗಮನಕ್ಕೆ ಸಂಬಂಧಪಟ್ಟಂತೆ ಸೊ ಇವರ ಪಾರ್ಟಿ 5 ಜನ ಸಂಸದರನ್ನ ಈ ಸಲ ಕೊಟ್ಟಿದೆ. ಸೊ ಚಿರಾಗ್ ಪಾಸ್ವಾನ್ ಅವರ ಹೆಸರೇ ಪ್ರಮುಖ ಪ್ರಬಲ ಪೋರ್ಟ್ಫೋಲಿಯೋಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಪಿಯೂಷ್ ಗೋಯಲ್ ಆದಿಯಾಗಿ ಅನೇಕ ನಾಯಕರುಗಳ ಆಗಮನ ಕೂಡ ಆಗ್ತಾ ಇದೆ. ಮನ್ಸುಖ್ ಮಾಂಡವಿಯಾ ಹಿಂದೆ ಆರೋಗ್ಯ ಮಂತ್ರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ರು. ಕೋವಿಡ್ ಕಾಲದಲ್ಲಿ ಅವರ ಎಕ್ಸಲೆನ್ಸ್ ವರ್ಕ್ಗೆ ಅವರು ಇವತ್ತು ಕೂಡ ನೆನಪಲ್ಲಿ ಉಳಿಯುವಂತಹ ನಾಯಕ. ಮತ್ತೊಂದ್ಸಲ ಅವರಿಗೆ ಪ್ರಬಲ ಖಾತೆ ಸಿಗುವಂತಹ ನಿರೀಕ್ಷೆ ಇದೆ. ಚಿರಾಗ್ ಪಾಸ್ವಾನ್ ಬಗ್ಗೆ ನಾನು ಈಗಷ್ಟೇ ಹೇಳ್ತಾ ಇದ್ದೆ ನಿಮಗೆ ಯಾವ ರೀತಿ ಅವರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಬಿಹಾರದಲ್ಲಿ ಇದೆ ಅಂತ ಹೇಳಿ. ಮುಂದಿನ ವರ್ಷ ಬಿಹಾರದಲ್ಲಿ ಎಲೆಕ್ಷನ್ ಕೂಡ ಇದೆ. ಹೀಗಾಗಿ ಅದೆಲ್ಲವನ್ನ ನೆನಪಲ್ಲಿ ಇಟ್ಕೊಂಡು ಜಾತಿ ಸಮೀಕರಣ, ಹಿರಿತನ ಹಾಗೂ ಪ್ರದೇಶವಾರು ವರ್ಕೌಟ್ ಮಾಡಿಕೊಂಡು ಇವತ್ತು ಯಾವ್ಯಾವ ಪೋರ್ಟ್ಫೋಲಿಯೋಗಳ ಹಂಚಿಕೆ ಹೇಗೆ ಆಗುತ್ತೆ ಅನ್ನೋ ಕುತೂಹಲ. ಒಂದು ಮೂಲಗಳ ಮಾಹಿತಿ ಪ್ರಕಾರ 60 ಜನ ಇವತ್ತು ಮಂತ್ರಿಗಳಾಗಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸ್ತಾರೆ ಅಂತ. ಟೋಟಲ್ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ, ಚಿರಾಗ್ ಪಾಸ್ವಾನ್ ಅವರನ್ನ ನೀವು ಗಮನಿಸ್ತಾ ಇದ್ದೀರಾ ಈಗ. ಒಂದು ಫ್ಲೋರ್ನ ಅಂದ್ರೆ 543 ಸಂಸದರ ಬಲದ ಪೈಕಿ 15% ಸಚಿವರನ್ನಾಗಿ ಮಾಡುವಂತಹ ಅವಕಾಶ ಇರುತ್ತೆ. 15% ಅಂದ್ರೆ 81 ಜನ. ಲಾಸ್ಟ್ ಟೈಮ್ ಮೋದಿ ಸಂಪುಟದಲ್ಲಿ ಇದ್ದಿದ್ದು 79 ಜನ ಸಚಿವರು, ಅಂದ್ರೆ MOS, ಕ್ಯಾಬಿನೆಟ್, ಇಂಡಿಪೆಂಡೆಂಟ್ ಖಾತೆ ಸೇರಿಸಿ ನಾನು ಹೇಳ್ತಾ ಇರೋದು. ಚಿರಾಗ್ ಪಾಸ್ವಾನ್ ಅವರ ಆಗಮನಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಬಿಜೆಪಿಯ ಜೊತೆಗೆ ಹೆಜ್ಜೆ ಹಾಕ್ತಾ ಇರುವಂತಹ, ಸುದೀರ್ಘವಾಗಿ ಸ್ನೇಹ ಸಂಬಂಧವನ್ನ ಗಟ್ಟಿಗೊಳಿಸಿಕೊಂಡಿರುವಂತಹ ಪಾರ್ಟಿ ಚಿರಾಗ್ ಪಾಸ್ವಾನ್ ಅವರ ತಂದೆ ಕಾಲದಿಂದ ಕೂಡ ಬಿಜೆಪಿ ಜೊತೆಗಿನ ಒಡನಾಟ ಚೆನ್ನಾಗಿತ್ತು. ಈ ಸಲ 5 ಸಂಸದರನ್ನ NDAಗೆ ಕೊಟ್ಟಿರುವಂತಹ ಪಾರ್ಟಿ ಕೂಡ ಹೌದು. ಹೀಗಾಗಿ ಚಿರಾಗ್ ಪಾಸ್ವಾನ್ ಕಡೆಗೆ ಎಲ್ಲರ ಚಿತ್ತ ಇದೆ. ಇನ್ಫ್ಯಾಕ್ಟ್ ಅಕಸ್ಮಾತ್ NDAಗೆ ಈ ನಂಬರ್ ಬರದೆ ಬಿಜೆಪಿ ಸೋಲ್ಲಿ ಮೆಜಾರಿಟಿ ಬಂದಿದ್ರೆ ಬಿಹಾರದಲ್ಲಿ ಆಗುವಂತಹ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಲ್ಲಿ ಚಿರಾಗ್ ಪಾಸ್ವಾನ್ ಅವರದ್ದು ಕೂಡ ಪ್ರಮುಖ ಪಾತ್ರ ಇರ್ತಾ ಇತ್ತು. ಬಟ್ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಚಿರಾಗ್ ಪಾಸ್ವಾನ್ ಅವರು ಸದ್ಯಕ್ಕೆ ದೆಹಲಿಗೆ ಅವರನ್ನ ಕರೆಸಿಕೊಳ್ಳೋದಕ್ಕೆ ಆದ್ಯತೆಯನ್ನ ಕೊಡಲಾಗ್ತಾ ಇದೆ. ದೆಹಲಿ ರಾಜಕಾರಣದಲ್ಲಿ ಅವರನ್ನ ತೊಡಗಿಸಿಕೊಳ್ಳೋದಕ್ಕೆ ಪ್ರಮುಖ ಆದ್ಯತೆಯನ್ನ ಕೊಡಲಾಗ್ತಾ ಇದೆ.